ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ಥರ ಮಿಸ್ಟೇಕ್ಸ್ ನೀವು ಕ್ಲಾಸ್ ಲೆವೆಂತಲ್ಲಿ ಮಾಡಬಾರ್ದು, ಫಸ್ಟ್ ಪಿ ಅಲ್ಲಿ ಮಾಡಬಾರ್ದು, ಆಮೇಲೆ ಯಾವ ಥರ ನೀವು ಫಸ್ಟ್ ಪಿ ಯಲ್ಲಿ ಪ್ರಾಪರ್ ಓದಬೇಕು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಕೇಳಿಸ್ಕೊಳ್ಳಿ ಸ್ಟೂಡೆಂಟ್ಸ್, ಕೇಳಿಸ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ವಿಡಿಯೋ. ಫಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್, ಫಸ್ಟ್ ಪಿ ಯುನ ಟ್ರೇಲರ್ ಆಗಿ ನೋಡೋದು ಬಿಟ್ಬಿಡಿ, ಇಲ್ಲ ಟ್ರಯಲ್ ಪೀರಿಯಡ್ ನೋಡೋದು ಬಿಟ್ಬಿಡಿ. ನಿಮ್ಮದು ಏನು ಮಾಡ್ತಾರೆ ಸೂಪರ್ ಸ್ಟೂಡೆಂಟ್ಸ್ ಅಂತಂದರೆ, ಕ್ಲಾಸ್ ಲೆವೆಂತಲ್ಲಿ ಫಸ್ಟ್ ಪಿ ಯುದಲ್ಲಿ ಕರೆಕ್ಟಾಗಿ ಓದ್ತಾ ಹೊಡಿತಾರೆ, ಬಂಕ್ ಮಾಡ್ತಾರೆ, ಆ ಕಡೆ ಓಡಾಡ್ತಾರೆ, ಕ್ಲಾಸ್ ಲೆವೆಂತ್ ಮುಗ್ದೇ ಹೋಗುತ್ತೆ, ಫಸ್ಟ್ ಪಿ ಮುಗ್ದೇ ಹೋಗುತ್ತೆ. ಅದೇ ಸೆಕೆಂಡ್ ಪಿ ಯು ಹೋದ್ಮೇಲೆ ಏನಾಗುತ್ತೆ, ಫುಲ್ ಕಷ್ಟ ಅನ್ಸ್ಬಿಡುತ್ತೆ, ಏನೂ ಅರ್ಥ ಆಗ್ತಾ ಇರಲ್ಲ, ಸಿಲೆಬಸ್ ಅರ್ಥ ಆಗ್ತಾ ಇಲ್ಲ, ಸಿ ಇ ಟಿಲಿ ಒಳ್ಳೆ ರ್ಯಾಂಕ್ ಬರಲ್ಲ. ಆಮೇಲೆ ಸೊ ಫಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್, ಕ್ಲಾಸ್ ಲೆವೆಂತ್ನ ಸೀರಿಯಸ್ ಆಗಿ ತೊಗೊಳ್ಳಿ. ಫಸ್ಟ್ ಆಫ್ ಆಲ್ ತುಂಬ ಸೀರಿಯಸ್ ಆಗಿ ತೊಗೊಳ್ಳಿ ಫಸ್ಟ್ ಪಿ ಯುನ. ಈ ಫಸ್ಟ್ ಆಫ್ ಆಲ್ ಸೀರಿಯಸ್ ತೊಗೊಳಿಲ್ಲ ಅಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ ಮುಂದೆ ಹೋಗ್ಬಿಟ್ಟು. ಸೆಕೆಂಡ್ ಆಫ್ ಆಲ್ ಟೈಮ್ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಮಾಡಲ್ಲ. ಕ್ಲಾಸ್ 10th ಹೆಂಗೋ ಎಕ್ಸಾಮ್ಗಿಂತ 2 ತಿಂಗಳು ಮುಂಚೆ ಓದ್ಬಿಟ್ಟು ಒಳ್ಳೆ ರ್ಯಾಂಕ್ ಬಂದ್ಬಿಡ್ತು, ಒಳ್ಳೆ ಮಾರ್ಕ್ಸ್ ಬಂದ್ಬಿಡ್ತು. ಬಟ್ ಅದೇ ಫಸ್ಟ್ ಪಿ ಯುಲಿ ಆ ಥರ ಆಗಲ್ಲ. ಫಸ್ಟ್ ಪಿ ಸಾಧ್ಯನೇ ಇಲ್ಲ ಆ ಥರ ಮಾಡೋದಕ್ಕೆ. ವರ್ಷ ಪೂರ್ತಿ ಓದಿದ್ರೆ ಮಾತ್ರ ನಿಮಗೆ ಆ ಸಿಲೆಬಸ್ ಕವರ್ ಮಾಡೋಕ್ಕಾಗೋದು, ಆಮೇಲೆ ಒಳ್ಳೆ ಮಾರ್ಕ್ಸ್ ಬರೋದು, ಆಮೇಲೆ ಸಿ ಇ ಟಿಲಿ ಹೆಲ್ಪ್ ಆಗೋದು. ಸೊ ಈಗಿಂದಲೇ ನೀವು ಪ್ರಾಪರ್ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು. ಬೆಳಗ್ಗೆ ಹೊತ್ತು ಓದಬೇಕು, ಮಧ್ಯಾಹ್ನ ಓದಬೇಕು, ರಾತ್ರಿ ಓದಬೇಕು ಅಂತ ಈಗಲೇ ಡಿಸೈಡ್ ಮಾಡಿದ್ರೆ ಮಾತ್ರ ಮುಂದೆ ಹೋಗ್ಬಿಟ್ಟು ನಿಮ್ಗೆ ಆಗೋದು. ಇಲ್ಲಾಂದ್ರೆ ಆಗಲ್ಲ, ಕಷ್ಟ. ಈಗಲಂತ ಹೇಳಿ ತುಂಬ ಕಷ್ಟ ಆಗುತ್ತೆ.